ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಲ್ಲಿ 2024ರಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇತ್ತು ಮತ್ತು ಯಾವ ವಿಷಯದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಅಥವಾ ಕ್ವಶನ್ ಕೇಳಿದರೆ ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಉದಾಹರಣೆ ಕೊಡ್ತಿದ್ದೀನಿ. ನೀವು ಈ 2026ರಲ್ಲಿ ನೇಮಕಾತಿಗಾಗಿ ನೀವು ಯಾವ ರೀತಿ ಓದಬೇಕು, ನಿಮ್ಮ ನೇಮಕಾತಿ ನಿಮ್ಮದೇ ಆಗಿರಬೇಕು ಸ್ನೇಹಿತರೆ. ಅದಕ್ಕಾಗಿ ನಿಮ್ಮ ಸಮಯ, ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿಕೊಳ್ಳದಿರಿ. 55 ದಿನದಲ್ಲಿ ನಿಮ್ಮ ತಯಾರಿ ಯಾವ ರೀತಿ ಇರಬೇಕಪ್ಪ ಅಂದರೆ, ಅದು ನಿಮ್ಮ ತಯಾರಿಯ ನೀವು ಯಾವ ರೀತಿ ತಯಾರಿ ಮಾಡಬೇಕು ಅಂದರೆ ನೀವೇ ಡಿಸೈಡ್ ಮಾಡಬೇಕು. ಯಾಕಂದರೆ ಇವತ್ತು ನಾನಾಗಿರ್ಬೋದು, ಬೇರೆಯವರಾಗಿರ್ಬೋದು ಮೋಟಿವೇಶನ್ ಮಾಡೋಕ್ಕೋಸ್ಕರ ನೀವು ಬಂದಿರ್ತಾರೆ ಹೊರತು ನಿಮ್ಮ ನಿರ್ಧಾರವಾಗಿರಬೇಕು, ಅವರ ನಿರ್ಧಾರವಲ್ಲ. ನೀವು ನಿರ್ಧಾರದಿಂದ ತೆಗೆದುಕೊಂಡ ಸಮಯ ಅದೇ ಆಗಿರಬೇಕು. ನೀವು ಓದುವ ವೇಳೆ ಯಾವ ರೀತಿ ಇರಬೇಕಪ್ಪ ಅಂದರೆ, ನನ್ನ ಉದಾಹರಣೆ ಪ್ರಕಾರ ಮುಂಜಾನೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನೀವು ಓದಬೇಕು. ನಿಮ್ಮ ದಿನನಿತ್ಯದ ಒಂದು ಚಟುವಟಿಕೆಗಳಿಗೆ ಕೇವಲ 2 ಗಂಟೆ ಮಾತ್ರ ಅವಕಾಶ ಕೊಡಬೇಕು. ನಿಮ್ಮ ಮೊಬೈಲಿಂದ ನೀವು ದೂರ ಇರಬೇಕು ಸ್ನೇಹಿತರೆ. ಆವಾಗ ಮಾತ್ರ ನೀವು ಇವತ್ತು 2026ರಲ್ಲಿ ಕರೆದ ಒಂದು ನೇಮಕಾತಿ, ಪೊಲೀಸ್ ಸಿವಿಲ್ ನೇಮಕಾತಿ ನೀವು ಸಾಧಿಸಬಹುದು. ಇಲ್ಲಿ ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಸ್ನೇಹಿತರೆ. ಹಳೆಯ ಪ್ರಶ್ನೆ ಪತ್ರಿಕೆ ಯಾವ ವಿಷಯದ ಮೇಲೆ ಕೇಳಿದರೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ 33 ಪ್ರಶ್ನೆಗಳು ಕೇಳಿದರೆ ಸ್ನೇಹಿತರೆ. ಇಲ್ಲಿ 4G ಸೈನ್ಸ್ ಎಂಬ ಪುಸ್ತಕ ಇದೆ ಸ್ನೇಹಿತರೆ. ಅದಕ್ಕಾಗಿ ನೀವು ಈ ಒಂದೇ ಬುಕ್ಕನ್ನು ನೀವು 1 ರಿಂದ 2 ಸಲ ಓದಿ, ಮತ್ತು ಅದು ರಿವಿಷನ್ ಆಗಬೇಕು. ನಿಮ್ಮ ಎಕ್ಸಾಮ್ ಬರೋಕ್ಕಿಂತ ಮೊದಲೇ ರಿವಿಷನ್ ಆಗಿರಬೇಕು. ನೀವು 30 ದಿನ ನಿಮ್ಮ ಸಿಲೆಬಸನ್ನು ಓದಿ 20 ದಿನ ನಿಮ್ಮ ಸಿಲೆಬಸನ್ನು ರಿವಿಷನ್ ಮಾಡಲೇಬೇಕು ನೀವು. ಆವಾಗ ಮಾತ್ರ ನೀವು ಈ ಎಲ್ಲ ಒಂದು ಏನಪ್ಪ ಅಂದರೆ, ಕರ್ನಾಟಕ ಗೌರ್ಮೆಂಟಲ್ಲಿ 3995 ಉದ್ಯೋಗಗಳ ಕರೆದರೆ ಅದರಲ್ಲಿ ಕೇವಲ ನಿಮಗೆ 1 ಉದ್ಯೋಗ ಮಾತ್ರ ಬೇಕಾಗಿದೆ. ಅದಕ್ಕಾಗಿ ನಿಮ್ಮ ಜಿಲ್ಲೆ ಅಂದರೆ ಯಾವ ಜಿಲ್ಲೆನ ಆಯ್ಕೆ ಮಾಡ್ಕೊಳ್ತೀರೋ ಆ ಜಿಲ್ಲೆ ನಿಮ್ಮದೇ ಆಗಿರಬೇಕು, ನೀವೇ ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಜಿಯೋಗ್ರಫಿಲಿ 23 ಕ್ವಶನ್ಗಳು ಕೇಳಿದ ಸ್ನೇಹಿತರೆ 2024ರಲ್ಲಿ. ಅದಕ್ಕಾಗಿ ನೀವು ಜಿಯೋಗ್ರಫಿಗಾಗಿ ಕರ್ನಾಟಕ ಜಿಯೋಗ್ರಫಿ 9ನೇ ಮತ್ತು 10ನೇ ತರಗತಿ ಮತ್ತು ಅದೇ ರೀತಿ 6ನೇ ತರಗತಿ 7ನೇ ತರಗತಿ ಪಠ್ಯಪುಸ್ತಕ ಓದಿರಬೇಕು ಚೆನ್ನಾಗಿ. ಇಲ್ಲಿ 1 ರಿಂದ 2 ಸಲ ನೀವು ಕರ್ನಾಟಕ ಪಠ್ಯಪುಸ್ತಕ ಚೆನ್ನಾಗಿ ಓದಿರ್ಬೇಕು ಸ್ನೇಹಿತರೆ. ಆವಾಗ ನೀವು ಜಿಯೋಗ್ರಫಿ ಮೇಲೆ ಹಿಡಿತ ಸಾಧಿಸಬಹುದು. ಉದಾಹರಣೆ, ನೀವು ಯಾವುದೇ ಬುಕ್ ಅಂದರೆ KM ಸುರೇಶ್ ಸರ್ ಆಗಿರ್ಬೋದು, ರಂಗನಾಥ್ ಸರ್ ಆಗಿರ್ಬೋದು, ಅವರ ಬುಕ್ಗಳನ್ನು ಫಾಲೋ ಮಾಡ್ಬೋದು. ಆದರೆ ನಿಮಗೆ ಸಮಯದ ಅವಕಾಶ ಕಡಿಮೆ ಇದೆ. ಅದಕ್ಕಾಗಿ ನೀವು ಜಾಸ್ತಿ ಏನು ಮಾಡಬೇಕಪ್ಪ ಅಂದರೆ, ಹಳೆಯ KE ನಡೆಸಿರುವ ಇಲ್ಲಿವರೆಗೂ ಎಷ್ಟು ಪ್ರಶ್ನೆ ಪತ್ರಿಕೆಗಳಿದ್ದಾವೆ ಅವೆಲ್ಲ ಕ್ವಶನ್ ಪೇಪರ್ಗಳನ್ನು ನೀವು ಓದಬೇಕು. ಕೇವಲ PC ಕ್ವಶನ್ ಪತ್ರಿಕೆಗಳಲ್ಲ, PSI, PC ಆ್ಯಂಡ್ BMTC ಕಂಡಕ್ಟರ್ ಎಲ್ಲ ಪ್ರಶ್ನೆ ಪತ್ರಿಕೆಗಳು, ವಿಲೇಜ್ ಅಕೌಂಟ್ ಅಥವಾ ಇನ್ನಿತರ ವಿವಿಧ ಇಲಾಖೆಗಳಿಂದ ನಡೆಸಿದ ಗ್ರೂಪ್ C ಉದ್ಯೋಗಗಳ ಪ್ರಶ್ನೆ ಪತ್ರಿಕೆ, ಈ ಎಲ್ಲ ಪತ್ರಿಕೆಗಳನ್ನು ನೀವು ದಿನನಿತ್ಯ ಬಿಡಿಸ್ತಾ ಇರಬೇಕು. ನೀವು ಅದೇ ರೀತಿ ಮುಂಜಾನೆ ಓದಿ ಮತ್ತು ಮಲಗುವಾಗ ಕ್ವಶನ್ ಪೇಪರ್ 2 ಸಲ ನೀವು ಓದಲೇಬೇಕು. ಅದೇ ರೀತಿ ಪೊಲಿಟಿಕಲ್ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದಲ್ಲಿ 15 ಕ್ವಶನ್ ಕೇಳಿದರೆ ಸ್ನೇಹಿತರೆ. ಅದಕ್ಕಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗಂಗಾಧರ್ ಸರ್ ಬುಕ್ ಅವರ ಬರೆದಿರುವ PS ಗಂಗಾಧರ್ ಅವರು ಬರೆದಿರುವ ಭಾರತ ಸಂವಿಧಾನ ಬುಕ್ಕು, ಅದು 1 ಸಲ ಚೆನ್ನಾಗಿ ಓದಿ 2ನೇ ಸಲ ರಿವಿಷನ್ ಮಾಡಿ. ಮತ್ತು ಅದೇ ರೀತಿ ಹಳೆ ಕ್ವಶನ್ ಪೇಪರ್ದಲ್ಲಿ ಸಂವಿಧಾನದ ಮೇಲೆ ಕೇಳಿದ ಕ್ವಶನ್ಗಳನ್ನು ಸಹ ನೀವು ರಿವಿಷನ್ ಆಗಿರಬೇಕು. ಅದೇ ರೀತಿ ಹಿಸ್ಟ್ರಿಯಲ್ಲಿ 7 ಕ್ವಶನ್ ಕೇಳಿದರೆ ಯಾವ ಸಬ್ಜೆಕ್ಟ್ ಮೇಲೆ ಹೆಚ್ಚು ಕೇಳ್ತಾರೆ ಅಂತ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಇದು ಒಂದು ಮಾದರಿ ಅಂತ ಹೇಳ್ತೀನಿ. ಹಿಸ್ಟ್ರಿಯಲ್ಲಿ 7 ಕೇಳಿದರೆ ಕರ್ನಾಟಕ ಇತಿಹಾಸ ನೀವು ಅತಿ ಹೆಚ್ಚು, ನನ್ನ ಅನಿಸಿಕೆ ಪ್ರಕಾರ ನೀವು ಗೌರ್ಮೆಂಟ್ ಪಠ್ಯ ಪುಸ್ತಕವನ್ನೇ ಫಾಲೋ ಮಾಡಬೇಕು. ಅವರವರ ಅಂದರೆ ನಿಮಗೆ ಸಮಯದ ಅವಕಾಶ ಕಡಿಮೆ ಇದಕ್ಕೋಸ್ಕರ ನೀವು ಆಥರ್ ಬುಕ್ ಮುಗಿಸೋಕ್ಕಾಗಲ್ಲ. ಅದಕ್ಕಾಗಿ ನೀವು ಕರ್ನಾಟಕ ಪಠ್ಯ ಪುಸ್ತಕ ಗೌರ್ಮೆಂಟ್ ಬುಕ್ಕನ್ನು ಚೆನ್ನಾಗಿ ಓದಬೇಕು. ನೀವು ಆವಾಗ ಓದಿದ್ರೆ ಹಿಸ್ಟ್ರಿ 7 ಕೇಳಿದರೆ ಅಂದರೆ ನೀವು 6 ತಗೊಳ್ಳೋದಲ್ಲಿ ಯಾವುದೇ ಡೌಟ್ ಇರೋದಿಲ್ಲ. GK ಸಾಮಾನ್ಯ ಜ್ಞಾನ, ಇದು ಸಾಗರಕ್ಕೆ ನಿಲುಕದ ಒಂದು ಪ್ರಶ್ನೆ ಪತ್ರಿಕೆ, ಅಂದರೆ ಸಾಗರಕ್ಕೆ ನಿಲುಕದ ಒಂದು ಜ್ಞಾನ ಅಂತ ಹೇಳಿದ್ರೆ ಅದೇ ಸಾಮಾನ್ಯ ಜ್ಞಾನ. ಈ ಸಾಮಾನ್ಯ ಜ್ಞಾನದಲ್ಲಿ ನೀವು ಆರಾಮಾಗಿ ಫಾಲೋಅಪ್ ಮಾಡಿ. ಯಾವುದಪ್ಪ ಅಂದರೆ ಯಾವುದೋ ಚೆನ್ನಾಗಿರುವ ಮಿಲೇನಿಯಂ ಆಗಿರ್ಬೋದು ಅಥವಾ ಇತ್ತೀಚೆಗೆ ಚಿಗುರು, ಗರುಡ, ಈ ಥರ ಬುಕ್ಸ್ ಇದ್ದಾವೆ, ಅವನ್ನು ಸಲ ಫಾಲೋ ಮಾಡಿ. ಕರೆಂಟ್ ಅಫೇರ್ಸು, ಇಲ್ಲಿ ನೀವು ಆಯ್ಕೆ ದೃಷ್ಟಿಯಿಂದ ಇತ್ತೀಚಿನ ಒಂದು ಎಕ್ಸಾಮ್ಗಳಲ್ಲಿ 15 ರಿಂದ 20 ಕ್ವಶನ್ವರೆಗೂ ಕರೆಂಟ್ ಅಫೇರ್ಸ್ ಕೇಳ್ತಿದೆ ಸ್ನೇಹಿತರೆ. ಅದಕ್ಕಾಗಿ ಕರೆಂಟ್ ಅಫೇರ್ಸು, ಪ್ರಜಾವಾಣಿ ಪತ್ರಿಕೆ ಮಹತ್ವ ಕೊಡಿ ಅಂತ ಹೇಳ್ತಾ, ಅದೇ ರೀತಿ ನಿಮ್ಮ ಮ್ಯಾಗಝಿನ್ ಆಯ್ಕೆ ನಿಮ್ಮದಾಗಿರಬೇಕು. ನನ್ನ ಅನಿಸಿಕೆ ಪ್ರಕಾರ ಯಾವ ಮ್ಯಾಗಝಿನ್ ಓದಬೇಕಪ್ಪ ಅಂದರೆ
KM ಸುರೇಶ್ ಅವರ ಸ್ಪರ್ಧಾ ವಿಜೇತ ಎಂಬ ಪ್ರಶ್ನೆ ಅಂದರೆ ಮಾಸಿಕ ಪತ್ರಿಕೆ ನೀವು ಓದಲೇಬೇಕು ಸ್ನೇಹಿತರೆ. ಇದು 1ರಿಂದ ನಿಮ್ಮ ಎಕ್ಸಾಮ್ ಬರೋವರೆಗೂ ಎಲ್ಲ ತಿಂಗಳ ಒಂದು ಮಾಸಿಕ ಪತ್ರಿಕೆ ನೀವು 2ರಿಂದ 3 ಸಲ ಕರೆಂಟ್ ಅಫೇರ್ಸ್ಗೋಸ್ಕರ ನೀವು ಓದಲೇಬೇಕು. ಅದೇ ರೀತಿ ಮೆಂಟಲ್ ಎಬಿಲಿಟಿ ಹಲವಾರು ಯೂಟ್ಯೂಬ್ ಚಾನಲ್ಗಳಿದ್ದಾವೆ. ಆ ಯೂಟ್ಯೂಬ್ ಚಾನಲ್ಗಳನ್ನು ಫಾಲೋ ಮಾಡಿ. ಅದೇ ರೀತಿ ನೀವು ಡೈಲಿ ಬಿಡಿಸ್ತಾ ಇರಬೇಕು. ಡೈಲಿ ಯಾವಾಗಪ್ಪ ಅಂದರೆ ನಿಮಗೆ ನಿದ್ದೆ ಬರುವ ಸಮಯದಲ್ಲಿ 1 ಗಂಟೆ ಅವಕಾಶ ಕೊಡಿ. ಅದೇ ರೀತಿ ನಿಮಗೆ ಯಾವಾಗ ಬೋರ್ ಬಂದಾಗ ಆವಾಗ ಮೆಂಟಲ್ ಎಬಿಲಿಟಿಗೆ ಅವಕಾಶ ಕೊಡಿ ಸ್ನೇಹಿತರೆ. ಅದೇ ರೀತಿ ಎಕನಾಮಿಕ್ಸು ಗರಣಿ ಸರ್ ಅವರು ಬರೆದಿರುವ ಎಕನಾಮಿಕ್ಸ್ ಬುಕ್ ಇದೆ. ಆ ಬುಕ್ ಸಹ ನೀವು ಫಾಲೋ ಮಾಡಿ ಅಂತ ಹೇಳ್ತಾ, ಮತ್ತು ಅದೇ ರೀತಿ ಎಲ್ಲ ಚೆನ್ನಾಗಿ ಓದಿದ ಮೇಲೆ ಆರಾಮಾಗಿ ಯಾರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಬೇಡಿ. ಯಾಕಪ್ಪ ಅಂದರೆ ನಿಮ್ಮ ಒಂದು ಉದ್ಯೋಗ ಪಡಿಬೇಕಾದ್ರೆ ನೀವು ಎಷ್ಟು ಚೆನ್ನಾಗಿ 50 ದಿನ ಇರ್ತೀರಿ ಅಷ್ಟೇ 50 ದಿನದಲ್ಲಿ ನೀವು ಸಾಧನೆ ಮಾಡಬಹುದು. ಯಾಕಂದರೆ ತಲೆ ತುಂಬ ಟೆನ್ಷನ್ ಇಟ್ಕೊಂಡು ನೀವು ಓದಿದ್ರು ಯಾವುದಾಗಲ್ಲ. ಇಷ್ಟದಿಂದ ಕಷ್ಟಪಟ್ಟು ಓದಕ್ಕಂತ ಇಷ್ಟಪಟ್ಟು ಓದಿ ಸ್ನೇಹಿತರೆ. ನಿಮ್ಮ ಗುರಿ ನಿಮ್ಮ ಗೆಲುವು. ಅದಕ್ಕಾಗಿ ನಿಮ್ಮ ತಾಳ್ಮೆ ನಿಮ್ಮ ಗೆಲುವು ಅಂತ ಹೇಳುತ್ತಾ, ನಾನು ಸಾಧನೆ ಮಾಡಬಲ್ಲೆ ಎಂಬ ಗುರಿ ಇಟ್ಟುಕೊಳ್ಳಿ. ಅವರವರಿಗೆ ಟೈಮ್ ವೇಸ್ಟ್ ಮಾಡಬೇಡಿ. ಯಾಕಂದರೆ ಕೇವಲ ಇರುವುದು 55 ದಿನ. 55 ದಿನದಲ್ಲಿ ನೀವು ಸಾಧನೆ ಮಾಡಿದರೆ ಹಿಂದೆ ಏನಾಗಿತ್ತು ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಈ 50 ದಿನದ ಮಧ್ಯೆ 55 ದಿನದಲ್ಲಿ ನೀವು ಸಾಧನೆ ಮಾಡಬೇಕಾದ್ರೆ ನಿಮ್ಮ ಶಾಂತಿ ನಿಮ್ಮದಾಗಿರಬೇಕು. ಎಷ್ಟು ಶಾಂತಿಯಿಂದ ಓದ್ತಿರೋ ಅಷ್ಟು ಗೆಲುವು ನಿಮ್ಮದೇ ಇರುತ್ತದೆ. ಯಾರೇ ಮಾತಾಡಿಸಿದರೂ ಸಹ ಮಾತನಾಡಬೇಡಿ. ನಿಮ್ಮ ಓದಿನ ಕಡೆ ಗಮನವಿರಲಿ. ಇವತ್ತು ಹಲವಾರು ಮಂದಿ ಮೋಟಿವೇಶನ್ ಮಾಡ್ತಾರೆ. ಕೇವಲ ಅವರು ಮೋಟಿವೇಶನ್ ಮಾಡಿ ಬಂದು ಹೋಗ್ತಾರೆ ನಿಮ್ಮ ಜೀವನದಲ್ಲಿ. ಅದಕ್ಕಾಗಿ ನೀವು ಮೋಟಿವೇಶನ್ ಆಗಬೇಡಿ, ನೀವು ಸಾಧನೆ ಕಡೆ ಬನ್ನಿ. ಅದಕ್ಕಾಗಿ ನಿಮ್ಮ ಸಾಧನೆ ನಿಮ್ಮ ಗೆಲುವಾಗಲಿ. 2026ರಲ್ಲಿ ನೀವು ಖಾಕಿ ಧರಿಸಿ ಅಂತ ಹೇಳುತ್ತಾ, ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲನ್ನು ಫಾಲೋ ಅಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರನ್ನು ಸಹ ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.